ಯೂಟ್ಯೂಬ್ ಚಾನಲ್ ರೂಪ ಅಭಿರುಚಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತೇವೆ. ಹಾಗೆಯೇ ಬಣ್ಣದಲ್ಲಿ ಬಂದರೆ ಹಸಿರು ಬಣ್ಣವನ್ನು ಧರಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಹಸಿರು ಬಣ್ಣ ಧರಿಸಿ 2ನೇ ದಿನದ ಪೂಜೆಯನ್ನು ಮಾಡಿದ್ದೇನೆ. ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇವತ್ತು ನವರಾತ್ರಿ 2ನೇ ದಿನದ ಪೂಜೆಯನ್ನು ಪ್ರಾರಂಭ ಮಾಡಿದ್ದೇನೆ. ಮಾಮೂಲಿ ನಿನ್ನೆ ಯಾವ ರೀತಿ ಮಾಡಿದ್ನೋ ಬಾಗಿಲನ್ನೆಲ್ಲ ತೊಳೆದು ವಸ್ತುಗಳನ್ನೆಲ್ಲ ತೊಳೆದು ಹಾಗೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಹಾಗೆ ರಂಗೋಲಿನೂ ಕೂಡ ಸಿಂಪಲ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಹೇಗೆ ಹಾಕಿದ್ದೀನಿ, ಚೆನ್ನಾಗಿ ಹಾಕಿಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಸಿಂಪಲ್ಲಾಗಿರೋ ರಂಗೋಲಿ ಮತ್ತು ಬೇಗ ಬೇಗ ಆಗಬೇಕಲ್ವ, ಹಾಗೂ ಮತ್ತು ಏನಂದರೆ ದೊಡ್ಡದಾಗಿ ಹಾಕ್ಕೊಳಕ್ಕಾಗಲ್ಲ, ಮುಂಭಾಗ ಓಡಾಡೋಕ್ಕಾಗಲ್ವಲ್ಲ, ಹಾಗಾಗಿ ಚಿಕ್ಕ ರಂಗೋಲಿನ ಹಾಕ್ಕೊತೀನಿ. ಚಿಕ್ಕ ರಂಗೋಲಿ ಹಾಕಿದ್ರೂ ಚೊಕ್ಕವಾಗಿ ಸುಂದರವಾಗಿ ಕಾಣಬೇಕು ಅನ್ನೋದೇ ನನಗೆ ತುಂಬ ಇಷ್ಟ. ಹಾಗಾಗಿ ಅದಕ್ಕೆ ಇಷ್ಟು ಡೆಕೋರೇಟ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ವಾ ಅನಿಸ್ತಾ ಇದೆ ನನಗೆ. ನಾನು ಮಾಡಿದ್ದು ನನಗೆ ತುಂಬ ಚೆನ್ನಾಗಿ ಅನಿಸ್ತದೆ. ಯಾವಾಗಲೇ ಆಗಲಿ ಎಲ್ಲರಿಗೂ ಅಷ್ಟೇ. ನೀವು ಹೇಳಿ ಯಾವ ರೀತಿ ಇದೆ ಅಂತ, ಚೆನ್ನಾಗಿಲ್ವಾ ಅಂತ. ಆಮೇಲೆ ನೈವೇದ್ಯಕ್ಕೆ ಬಾಳೆಹಣ್ಣಲ್ಲಿ ರಸಾಯನ ಮಾಡ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ ಬಾಳೆಹಣ್ಣೆಲ್ಲ ಹಾಕಿ ಬೆಲ್ಲ ಹಾಕಿಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ. ಆಮೇಲೆ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಫಸ್ಟು ದೇವ್ರ ಹತ್ರ ದೀಪ ಅಂಟಿಸ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಆಮೇಲೆ ವಸ್ತುಲ ಪೂಜೆ ಮಾಡ್ತೀವಿ. ಬಾಗಿಲಿಗೆ ಇಡ್ತೀವಲ್ಲ ಆ ದೀಪಗಳಿಗೆಲ್ಲ ದಿನ ಬತ್ತಿ ಚೇಂಜ್ ಮಾಡ್ತೀನಿ. ಬತ್ತಿ ಇಟ್ಬಿಟ್ಟು ದಿನನಿತ್ಯ ನಿನ್ನೆ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಆಮೇಲೆ ಸ್ವಲ್ಪ ಅಕ್ಷತೆ ಎಲ್ಲ ಇಟ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ದೀಪ ಅಂಟಿಸ್ತೀನಿ. ಈಗ ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ. ಈ ಗಂಧದ ಕಡ್ಡಿ ವಿಶೇಷತೆ ಹೇಳಬೇಕು. ನಾನು ಫಸ್ಟ್ ಟೈಮ್ ಈ ಗಂಧದ ಕಡ್ಡಿ ತೊಗೊಂಡಿದ್ದು ಯಾವುದು ಅಂದರೆ ಮೈಸೂರು ಸ್ಯಾಂಡಲ್ಲು. ಬೇರೆವೆಲ್ಲ ತೊಗೊಂಡ್ರೆ ಅರೋಮಾ ಜಾಸ್ತಿ ಮತ್ತು ತಲೆನೋವು ಬರೆಸ್ತಾ ಇರುತ್ತೆ. ಇದಂತೂ ಸ್ಮೆಲ್ಲು ಮೈಲ್ಡಾಗಿದೆ ಮತ್ತು ಮನೆಯೆಲ್ಲ ಒಂಥರ ಪ್ರಶಾಂತತೆ ಅನಿಸ್ತೈತೆ. ನಿಜವಾಗ್ಲೂ ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಮೈಸೂರು ಸ್ಯಾಂಡಲ್ಲು ಅಗರಬತ್ತಿ. ಹಾಗೆಯೇ ನಾವು ಸೋಪ್ ಕೂಡ ಮೈಸೂರು ಸ್ಯಾಂಡಲ್ಲೇ ನಾನು ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಕರ್ಪೂರ ಹಚ್ಚಿ ಈಗ ತುಳಸಿ ಗಿಡಕ್ಕೂ ಹಾಗೂ ಹೊಸ್ದಲಿಗೆ ಬೆಳಗ್ತೀನಿ. ಇದಾದಮೇಲೆ ಹೊಸ್ಲಿಗೆ ಕೈ ಮುಕ್ಕೊಂಡು ಈಗ ಅರಿಶಿನ ಕುಂಕುಮ ತೊಗೊಳ್ತೀನಿ. ಹೊಸ್ಲ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಬಿಟ್ಟು ಒಂದು ಹೂ ಇಟ್ಬಿಟ್ಟು ಅರಿಶಿನ ಕುಂಕುಮ ತೊಗೊತೀನಿ. ಈ ರೀತಿ ಪದ್ಧತಿನೇ ನಾನು ಯಾವಾಗಲೂ ಮಾಡ್ಕೊಂಡು ಬರೋದು. ಇದು ಯಾರೂ ನನಗೆ ಹೇಳ್ಕೊಟ್ಟಿಲ್ಲ. ನಾನು ಏನೋ ಗೊತ್ತಿಲ್ಲ ನನಗೆ ಈ ರೀತಿ ತೊಗೊಂಡು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅಂದರೆ ಈ ನವರಾತ್ರಿ ಟೈಮಲ್ಲಿ ಮಾತ್ರ, ಯಾವಾಗಲೂ ಅಲ್ಲ. ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎರಡನೇ ದಿನ ಮಾಡಿರೋ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ 3ನೇ ದಿನದ ನವರಾತ್ರಿಯ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲೇ ಕಂಟಿನ್ಯೂಷನ್ ಆಗಿರುತ್ತೆ ನೋಡಿ. ಅದು ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಹೊಸ್ತಲನ್ನು ಈ ರೀತಿ ಅಲಂಕಾರ ಮಾಡಿದ್ದೇವೆ. ಏನು ಅಂತಂದರೆ ಇವತ್ತು ನಾನು ಮೊಬೈಲಲ್ಲಿ ಕ್ಯಾಮ್ರಾನ ಇಟ್ಬಿಟ್ಟು ಹೋಗ್ಬಿಟ್ಟು ಆನೇ ಮಾಡಿಲ್ಲ. ಹಂಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ನೋಡ್ತಾ ಇದ್ದೀನಿ, ಆನೇ ಆಗಿಲ್ಲ. ಅದಕ್ಕಾಗಿ ಇವತ್ತು ವಿಡಿಯೋ ಆಗಿಲ್ಲ. ಹಾಗಾಗಿ ಸುಮ್ಮನೆ ನಾನು ಇದೊಂದು ಕ್ಲಿಪ್ ಎಕ್ಸ್ಟ್ರಾ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಕೂಡ ತುಂಬ ಚೆನ್ನಾಗಿತ್ತು ದಿನ. ಆಮೇಲೆ ಇವತ್ತು ಚಂದ್ರಘಂಟಾ ದೇವಿಯನ್ನು ಪೂಜಿಸಿದ್ದೇವೆ. 3ನೇ ದಿನ ಇವತ್ತು ಕಲರ್ ಬಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಕಲರು. ಚೆನ್ನಾಗಿದೆಯಾ ಈ ಸೀರೆ? ಗ್ರೇ ಕಲರು. ಇವತ್ತಿನ ದಿನ ಹೀಗಿತ್ತು.
ಹಾಗೆ ಹೊರಗಡೆಯಿಂದ ಒಂದು ಸರಿ ತೋರಿಸೋಣ ಯಾವ ರೀತಿ ಕಾಣ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊತೀನಿ. ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ದೇವ್ರ ಮನೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಇವತ್ತು. ಏನಂದರೆ ವಿಡಿಯೋ ಮಾಡೋದ್ನಲ್ಲ, ಅದು ಮಿಸ್ ಮಾಡ್ಕೊಂಡಲ್ಲ, ಅದಕ್ಕೆ ಸಖತ್ ಬೇಜಾರಾಗ್ತಾ ಇದೆ. ಆದ್ರೂ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ 3ನೇ ದಿನದ್ದು ತೋರಿಸಿದ್ದು. ನವರಾತ್ರಿಯ 3ನೆಯ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಅಂದರೆ ದುರ್ಗಾದೇವಿಯನ್ನು ಚಂದ್ರಘಂಟ ದೇವಿಯ ಸ್ವರೂಪದಲ್ಲಿ ನಾವು ಪೂಜಿಸ್ತೀವಿ. ಇವತ್ತಿನ ಬಣ್ಣ ಬಂದು ಗ್ರೇ ಕಲರ್, ಹಾಗಾಗಿ ಇವತ್ತು ಗ್ರೇ ಕಲರ್ ಹಾಕ್ಕೊಂಡಿದ್ದೀನಿ. ನಾನು ಮಾಮೂಲಿ ಮೊನ್ನೆಗೆ ಯಾವ ರೀತಿ ಪೂಜೆ ಮಾಡಿದ್ನೋ ಅದೇ ರೀತಿ ಇವತ್ತು ಪೂಜೆ ಮಾಡಿದ್ದೀನಿ. ಅದನ್ನು ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕಾಗಲಿಲ್ಲ, ಯಾಕಂತಂದರೆ ನಾನು ವಿಡಿಯೋ ಫೋನಲ್ಲಿ ಆನ್ ಮಾಡಿಬಿಟ್ಟಿದ್ದೀನಿ, ವಿಡಿಯೋನ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಆದರೆ ವಿಡಿಯೋ ಆಗಿರಲಿಲ್ಲ, ಆಫ್ ಆಗೋಗೈತೆ, ನೋಡಿಕೊಂಡೇ ಇಲ್ಲ ನಾನು ಪೂಜೆ ಮಾಡಿದ್ದು ವಸ್ತ್ರ ಪೂಜೆ. ಹಾಗಾಗಿ ಅದನ್ನೇ ನಾನು ಹಾಗೇ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ನಾಳೆಯ ನವರಾತ್ರಿ ಪೂಜೆಯಲ್ಲಿ ಕಾಣಿಸ್ಕೊಡ್ತೀನಿ. ಬಾಯ್.